ಇದ್ರ ನಡುವೆ ಅದೇ ನೀವು ಹೇಳಿದ್ದು ಪ್ರಿಡಿಕ್ಷನ್ಗಳಲ್ಲೆಲ್ಲ ನಿಜ ಆಯಿತು. ಸೊ ಈ ಮತ್ತೆ ಕೂಡ ಪ್ರಿಡಿಕ್ಷನ್ ಮಾಡಿದ್ದೀರಾ. ಇದು ಒಂದು ಕಡೆ ಆದರೆ ಇನ್ನು ಕೆಲವು ನಮ್ಮ ಚಾನಲ್ ನೋಡ್ತಿರೋ ವೀಕ್ಷಕರಿಗೆ ಪ್ರಶ್ನೆಗಳು, ಆ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಏನಂತಂದರೆ, ಕೆಲವು ಹೆಸರುಗಳು, ಯಾವ ಹೆಸರು ಒಬ್ಬ ವ್ಯಕ್ತಿಯ ಮೊದಲನೇ ಲೆಟರು ಅಥವಾ ಲಾಸ್ಟ್ ಲೆಟರಲ್ಲಿ ಬರಬಾರ್ದು ಅಥವಾ ಬರಬೇಕು ಅನ್ನೋದಾದರೆ ಯಾವ ಯಾವ ಲೆಟರ್ಗಳು ಇರಬಾರ್ದು ಅಂತ ನೋಡಿ. ಲೆಟರ್ಸ್ ಅಂತ ತಗೊಂಡಾಗ ನಮ್ಮ ಹೆಸರು, ಯಾಕಂದ್ರೆ ಹೆಸರು ಎಲ್ಲರಿಗೂ ಇಂಪಾರ್ಟೆಂಟ್. ಯಾರು ನಮ್ಮ ಡೇಟ್ ಆಫ್ ಬರ್ತ್ ಇರೋದು ಕರೆಯಲ್ಲ. ನಾವು ಹುಟ್ಟಿದ ತಕ್ಷಣ ನಮಗೆ ಹೆಸರು ಇಡ್ತಾರೆ. ಅದರಲ್ಲಿ ಕೆಲವೊಂದು ಕಡೆ ನಕ್ಷತ್ರ, ಎಲ್ಲರೂ ನಕ್ಷತ್ರದ ಪ್ರಕಾರ ಈ ಅಕ್ಷರ ಬಂದಿದೆ, ನಾವು ಹುಟ್ಟಿರೋ ನಕ್ಷತ್ರ ಡೇಟ್ಗೆ ಮಿಕ್ಸ್ ಮಾಡಿ ಇಡ್ತಾರೆ. ಇದು ಆ ಒಂದು ಕಾಲದಿಂದನೂ ಬಂದಿದೆ. ಮತ್ತೆ ಮನೆ ದೇವ್ರ ಹೆಸರುಗಳು ಇಡತಕ್ಕಂಥದ್ದು. ಆಗೆಲ್ಲ ಏನ್ ಮಾಡ್ತಾ ಇದ್ರು, ಅವ್ರ ಮನೆ ದೇವ್ರ ಹೆಸರು, ಮತ್ತೆ ಮನೇಲಿ ದೊಡ್ಡವ್ರು ಯಾರಾದ್ರೂ ಎಕ್ಸ್ಪೈರ್ಡ್ ಆಗಿರ್ತಾರೆ, ಅವ್ರ ಮನೆ ಅಜ್ಜಿ ತಾತ ಇಂಥವ್ರ ಹೆಸರನ್ನ ಮಕ್ಕಳಿಗೆ ಇಡ್ತಾ ಇದ್ರು. ಯಾಕಂದ್ರೆ ಪೂರ್ವಿಕರ ಹೆಸರು ಇಟ್ಟಾಗ ಅದು ಪರಂಪರೆಯಾಗಿ ನಮ್ಮ ಮನೇಲಿ ಇರಲಿ, ಅವ್ರ ಹೆಸರು ಮತ್ತೆ ನಮ್ಮ ಮನೇಲಿ ಕೂಗೋ ಹಂಗಾಗಿ. ಇವಾಗ ಇಲ್ಲಾಂದ್ರೆ ಎಲ್ಲ ಮರ್ತೇ ಬಿಡ್ತಾರೆ ಅನ್ನೋ ಒಂದು ಪಳೆಯುಳಿಕೆ ಬರ್ತಾ ಇತ್ತು. ಆದ್ರೆ ಆ ಹೆಸರು ಇಟ್ಕೊಂಡಾಗ, ಯಾಕಂದ್ರೆ ಹಳುಬ್ರೆಲ್ಲ ತುಂಬಾ ಚೆನ್ನಾಗಿದ್ರು, ಇವಾಗಿನ ಟ್ರೆಂಡ್ ಬೇರೆ. ಆದ್ರೆ ನೋಡಿ, ನಾನು ಕೆಲವೊಂದು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಈ ಐ ಅನ್ನೋ ಅಕ್ಷರ ಎಂಡ್ ಆದ್ರೆ ಹೆವಿ ಲಕ್. ಅದು ಕಂಪನಿ ನೇಮ್ ಆಗಿರ್ಬೋದು ಅಥವಾ ವ್ಯಕ್ತಿ ನೇಮ್ ಆಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು. ಐ ಅನ್ನೋದು ಪಾಸ್ ಆದಾಗ ಹೆಸರಲ್ಲಿ. ಜೊತೆಗೆ ಪ್ಲೇಸಸ್, ಕೆಲವೊಂದು ಪ್ರಸಿದ್ಧ ಸ್ಥಳಗಳು ಪ್ರಸಿದ್ಧಿ ಆಗಿದೆ, ಆ ಹೆಸರಿಂದ ಪ್ರಸಿದ್ಧಿ ಆಗಿದೆ. ಆಯ್ತಾ? ಯಾಕಂದ್ರೆ ಒಂದ್ ಸ್ಥಳನ ಕರಿಬೇಕು, ಅದು ಪ್ರಸಿದ್ಧಿ ಆಗ್ಬೇಕು ಅಂತಂದ್ರೆ ನಾವು ಅದ್ರ ಹೆಸರು ಹೇಳಲೇಬೇಕು. ಹಾಗಾಗಿ ನೋಡಿ, ಇವಾಗ ತಿರುಪತಿ ಅಂತ ಹೇಳಿದೆ. ತಿರುಪತಿಯಲ್ಲಿ ಐ ಅನ್ನೋದು 2 ಸತಿ ಬರುತ್ತೆ. ತಿರುಪತಿ ಅಂತ ಕಂಪ್ಲೀಟ್ ಮಾಡಿದಾಗ ಐ ಎಂಡ್ ಆಗತ್ತೆ. ಏನ್ ಫೇಮಸ್ ಅಲ್ವಾ ತಿರುಪತಿ ಅಂತ ಅಂದ್ರೆ. ಎಲ್ರು ಹೋಗಿ ಅಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಬರೋರೆ ವಿನಃ ಅಲ್ಲಿಂದ ವಾಪಸ್ ಯಾರು ತಗೊಂಡ್ ಬರಲ್ಲ. ಯಾಕಂದ್ರೆ ಆ ಹುಂಡಿಗೆ ಹಾಕ್ಬಿಟ್ಟು ಬರ್ತೀವಿ. ಯಾಕಂದ್ರೆ ನೀವೆಷ್ಟೇ ದುಡ್ಡು ತಗೊಂಡೋಗಿ ತಿರುಪತಿಗೆ, ನೀವು ತಿರ್ಗಾ ಬರ್ಬೇಕಾದ್ರೆ ನಿಮ್ಮಲ್ಲಿ ಅರ್ಧ ದುಡ್ಡು ಇರುತ್ತೆ, ಇಲ್ಲಾಂದ್ರೆ ಕೆಲವೊಂದ್ಸತಿ ಇರೋದಿಲ್ಲ. ಇಲ್ಲಿ ಬಂದಿದ್ದೀನಿ, ಅಲ್ಲೇನಾದ್ರೂ ಮಾಡ್ಕೊಳ್ಬೋದು, ಫಸ್ಟ್ ಇಲ್ಲಿ ಹಾಕ್ಬಿಟ್ಟು ಹೊಟ್ಟೋಗೋಣ. ತಿರುಪತಿ ತಿಮ್ಮಪ್ಪನ ಒಂದು ಹುಂಡಿಗೆ ಬೀಳ್ಬೇಕು. ಅದು ನಂಬಿಕೆ ಎಲ್ಲರಿಗೂ. ಆ ಒಂದು ಶಕ್ತಿ, ಆ ಒಂದು ಪವರು ಆ ಒಂದು ಟೆಂಪಲ್ಗಿದೆ. ಸೊ ಕೆಲವೊಂದು ವಿಷಯಗಳನ್ನ ಪಾಸಿಟಿವ್ ಮಾಡುವಂತಹ ಒಂದು ಶಕ್ತಿ ಕೂಡ ತಿರುಪತಿಗಿದೆ. ಅದಕ್ಕೆ ಅದಷ್ಟು ಫೇಮಸ್. ದುಡ್ಡು ಅಂತಂದ್ರೆ ಎಲ್ರು ಹೇಳೋದು ತಿರುಪತಿನೇ ಅಲ್ವಾ? ನೋಡಿ, ಮೊನ್ನೆ ಕೂಡ ವಿಜಯ್ ಅವರು ಇದಕ್ಕೆ ಹೋದಾಗ ತ್ರಿಷಾ ಅವರು ಹೋಗಿ ತಿರುಪತಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ರು. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿರುಪತಿಗೆ ಹೋಗಿದ್ರು. ಇದೇ 18ನೇ ತಾರೀಕು, ಅದನ್ನು ಹೇಳಿದ್ದೀನಿ. ಸೊ ಈ ತಿರುಪತಿ ಅನ್ನೋದು ಅಷ್ಟು ಪಾಸಿಟಿವ್, ಜನನ ಅಷ್ಟು ಎಳೆಯುತ್ತೆ. ಅಲ್ಲಿ ಐ ಅನ್ನೋ ಅಕ್ಷರ, ಐ ಅನ್ನೋ ಅಕ್ಷರ ಬಂದಿದೆ. ಅದೇ ರೀತಿ ಮಧುರೈ ಇರ್ಬೋದು, ಚೆನ್ನೈ ಇರ್ಬೋದು. ನೋಡಿ, ಎನ್ ಪಕ್ಕ ಬರುತ್ತೆ. ಇವೆಲ್ಲ ತುಂಬಾ ಪಾಸಿಟಿವ್ ವೈಬ್ರೇಷನ್ ಹೆಸರುಗಳು. ಐ ಅನ್ನೋದು ಎಂಡ್ ಆಗತ್ತೆ. ಮುಂಬೈ ಕೇಳಿದೀರಾ? ಎಲ್ಲಾ ಬಿಸ್ನೆಸ್ ನಡೆಯೋ ಅಂತ ಒಂದು ಸಿಟಿ ಮುಂಬೈ. ಅಲ್ಲಿ ಎಲ್ಲಾ ಸೆಲೆಬ್ರಿಟೀಸ್ ಆಗಿರ್ಬೋದು, ದುಡ್ಡಿರೋರು, ಒಳ್ಳೊಳ್ಳೆ ರಾಜಕಾರಣಿಗಳಿಗಿಂತ ಬಿಸ್ನೆಸ್ ಮ್ಯಾನ್ಸ್ ಜಾಸ್ತಿ ಇರ್ತಾರೆ ಮುಂಬೈಯಲ್ಲಿ. ಎಲ್ಲಾ ಕಡೆ ಎಕ್ಸ್ಪೋರ್ಟ್ ಹಾಕೋದು ಮುಂಬೈಲಿ. ಅದೇ ರೀತಿ ಡೆಲ್ಲಿ ಆಗಿರ್ಬೋದು, ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ನಮ್ಮ ದೇಶಕ್ಕೆ. ಇಂಡಿಯಾ ಅಂತ ಬಂದಾಗ ಐ 2 ಸತಿ ಪಾಸ್ ಆಗಿರುತ್ತೆ. ಆ ಇಂಡಿಯಾ ಅಂತ ಅಂದಾಗ ನೋಡಿ, ನಮ್ಮ ದೇಶದಲ್ಲಿ ಏನು, ನಮ್ಮ ದೇಶದಲ್ಲಿ ಎಲ್ಲ ದೇಶದ ಒಂದು ಸಂಸ್ಕೃತಿನೂ ನಮ್ಮ ದೇಶದಲ್ಲಿದೆ, ನಮ್ಮ ಇಂಡಿಯಾದಲ್ಲಿ. ಅದೇ ನೀವು ಬೇರೆ ದೇಶಕ್ಕೆ ಹೋಗಿ ನೋಡಿ, ಅಲ್ಲಿ ರೈಸ್ ಅಂದ್ರೆ ಏನ್ ಗೊತ್ತಿಲ್ಲ, ಸಾಂಬಾರ್ ಅಂದ್ರೆ ಏನ್ ಗೊತ್ತಿಲ್ಲ, ಇಡ್ಲಿ ಕೂಡ ಗೊತ್ತಿರಲ್ಲ. ಆಯ್ತಾ? ಚಿಕನ್, ಎಗ್ ಅದೆಲ್ಲ ಇರುತ್ತೆ. ಆದ್ರೆ ಅವ್ರದೇ ಕಂಟ್ರಿದ ಏನಿರುತ್ತೋ ಅದೇ ಇರುತ್ತೆ. ಒಂದು ಸ್ಯಾರಿ, ಚೂಡಿದಾಸ್, ಡ್ರೆಸ್ ಆಗ್ಲಿ, ನಮ್ಮ ಕಲ್ಚರ್ ಏನು ಗೊತ್ತಿರಲ್ಲ. ಆದ್ರೆ ಇಂಡಿಯಾದಲ್ಲಿ ಹಾಗಲ್ಲ. ಯಾವ ದೇಶದ ಬೇಕು ನಿಮ್ಗೆ? ಚೈನಾ ಬೇಕಾ? ಯಾಕಂದ್ರೆ ಹೋಟೆಲ್ಸ್ ಎಲ್ಲ ನೋಡಿದಿರಲ್ಲ ನೀವು, ಚೈನೀಸ್ ಎಲ್ಲಾ ತರ. ಆ ಬೇರೆ ಕಂಟ್ರಿ ಅವರು ಬಂದ್ರು ಆರಾಮಾಗಿರ್ಬೋದು ನಮ್ಮ ಇಂಡಿಯಾದಲ್ಲಿ. ಆ ಒಂದು ಫೆಸಿಲಿಟಿ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಇರೋದು. ಎಷ್ಟು ದೇಶಗಳಿದೆಯೋ ಅಷ್ಟು ದೇಶದ ಎಲ್ಲಾ ಫೆಸಿಲಿಟಿ, ಎಲ್ಲ ಭಾಷೆ ಕೂಡ ಇರೋದು ನಮ್ಮ ಇಂಡಿಯಾದಲ್ಲಿ. ಅದ್ರ ಜೊತೆ ವ್ಯಕ್ತಿಗಳ ಹೆಸರು ಅಷ್ಟೇ, ಮೋದಿ, ಅನಿಲ್ ಅಂಬಾನಿ. ನೋಡಿ, ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ನೋಡಿ, ಒಳ್ಳೊಳ್ಳೆ ಬಿಸ್ನೆಸ್ ಮೆನ್ಸ್. ಇವಾಗ ಮೋದಿ ಅವರ ಸರ್ನೇಮ್ ಯಾರಿಗೂ ನರೇಂದ್ರ ಮೋದಿ ಅಂದ್ರೆ ಹೇಳಲ್ಲ, ಮೋದಿ ಅವರು ಅಂತಾನೆ. ಸಣ್ಣ ಮಕ್ಳು ಕೇಳಿದ್ರು ಮೋದಿ. ಐ ಎಂಡ್ ಆಗಿದೆ. ಗಾಂಧಿ ಫ್ಯಾಮಿಲಿ, ಗಾಂಧಿ ಅಂತ ಅಂದ ಗಾಂಧೀಜಿ ಐ ಎಂಡ್ ಆಗತ್ತೆ. ಫೇಮಸ್ ಅದಾನಿ,
ಹ್ಮ್ ಅಂಬಾನಿ ಬನ್ನಿ ಹೌದು. ಯಾರ್ ಕೇಳಿದ್ರು ಹೇಳ್ತಾರೆ ಹ್ಮ್. ನೀನೇನ್ ಅಂಬಾನಿ ಮೊಮ್ಮಗಳ ಹ್ಮ್. ಅಂತಾರೆ. ಏನಕ್ಕೆ ಹೇಳ್ತಾರೆ? ಹ್ಮ್ ಮತ್ತೆ ಅಂಬಾರಿ ಹ್ಮ್ ನಮ್ಮ ಮೈಸೂರು ರಾಜ್ಯದ ಒಂದು ದೊಡ್ಡ ಒಂದು ಇದು ಏನು ಅಂಬಾರಿ ಅಂತ ಅಂದ್ರೆ ಅದು ಒಂದು ಚಿನ್ನದ ಒಂದು ಹೌದು. ಇದಾಗಿರುತ್ತೆ. ಹ್ಮ್ ಸೊ ಅದ್ರಲ್ಲಿ ಕುತ್ಕೊಂಡು ನಮ್ಮ ರಾಜರು ಮಹಾರಾಜರು ಅವಾಗ ವೀಕ್ಷಣೆ ಮಾಡ್ತಿದ್ರು. ಆದ್ರೆ ಇವಾಗ ದೇವ್ರನ್ನ ಕೂಡಿಸ್ಬಿಟ್ಟು ಹೌದು. ಹ್ಮ್ ಅದ್ರಲ್ಲಿ ನೋಡ್ತಾರೆ. ಅಂದ್ರೆ ಇವತ್ತಿಗೂ ಅದು ಅದಕ್ಕೆ ಅಷ್ಟು ಬೆಲೆ ಇದೆ. ಅದು ನೋಡಕ್ಕೆ ಸಾವಿರಾರು ಜನ ಸೇರ್ತಾರೆ. ಕರೆಕ್ಟ್ ಅಂಬಾರಿಯನ್ನ ನೋಡೋದಕ್ಕೆ ವರ್ಷಕ್ಕೊಂದು ಸತಿ ಸಾವಿರಾರು ಜನ ಸೇರ್ತಾರೆ. ಬರ್ತಾರೆ ಹೌದು. ಸೊ ಹಾಗಾಗಿ ಈ ಹೆಸರು ಇವಾಗ ವಿಜಯ್ ಅಂತ ಹ್ಮ್ ಹೇಳಿದೆ, ವಿ ಐ ಪಾಸ್ ಆಗುತ್ತೆ. ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಜೆ ಹಾ ಜೆ ಅನ್ನೋದು ಸ್ವಲ್ಪ ನೆಗೆಟಿವ್. ಹ್ಮ್ ಯಾಕೆ ಅಂದ್ರೆ ಜೆ ಬಂದು ಹುಕ್, ಹ್ಮ್ ಆಯ್ತಾ? ಹ್ಮ್ ಹುಕ್ ಅಂತ ಅಂದಾಗ ಅದನ್ನ ಉಲ್ಟಾ ಮಾಡಿದಾಗ ಮಚ್ ಕೂಡ ಆಗುತ್ತೆ, ಹ್ಮ್ ಲಾಂಗ್ ಆಗುತ್ತೆ. ಹ್ಮ್ ಲಾಂಗ್ ಸೇಮ್ ಶೇಪ್ ಹ್ಮ್ ತಾನೆ. ಹೌದು. ಈ ಜೆ ಅನ್ನೋ ಅಕ್ಷರ ಯಾರ್ಯಾರ ಹೆಸರಲ್ಲಿ ಬರುತ್ತೆ, ಐ ಹ್ಮ್ ಬಂದುನು ಜೆ ಬರುತ್ತಲ್ಲ, ಹ್ಮ್ ಅವರೆಲ್ಲ ಫೇಮಸ್ ಆಗಿರ್ತಾರೆ. ಹ್ಮ್ ಮತ್ತೆ ಫೇಮಸ್ ಈ ರೌಡಿಸಮ್ ಆಗಿರ್ಬೋದು, ಹ್ಮ್ ಅಥವಾ ಒಂದೊಂದ್ಸತಿ ಜೇಸಿಗೆ ಹೋಗಿ ಹ್ಮ್ ಹ್ಮ್ ಬಂದಿರೋದಾಗಿರ್ಬೋದು. ಹ್ಮ್ ಯಾಕಂದ್ರೆ ಜೈಲ್ ಅನ್ನೋದು ಹ್ಮ್ ಕೂಡ ಜೆ ಜೆ ಇಂದ ಹೌದು. ಸ್ಟಾರ್ಟ್ ಆಗತ್ತೆ. ಹ್ಮ್ ಚಿರಂಜೀವಿ ಇರ್ಬೋದು ಹ್ಮ್ ನೋಡಿ, ಅವರಲ್ಲಿ ಏನಾದ್ರೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅದೇ ರೀತಿ ರಜನಿಕಾಂತ್ ಹೌದು. ಅವ್ರಿಗೂ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ಹೌದು. ಅವರು ಕೂಡ ಜೈಲ್ಗೆ ಹೋಗಿ ಬಂದಿರ್ತಾರೆ. ಅವ್ರ ಹೆಸರಲ್ಲಿ ಪಾಸಿಟಿವ್ ರಜಿನಿ NI ಕೂಡ ಬರುತ್ತೆ, ಬದೆ ಜೆ ಕೂಡ ಬರುತ್ತೆ. ಹ್ಮ್ ಇದು ಪಾಸಿಟಿವ್ ಪ್ಲಸ್ ನೆಗೆಟಿವ್. ದೇವ್. ಇಲ್ಲಾಂದ್ರೆ ಫೇಮಸ್ ಆಗೋದು ಹೇಗೆ? ಹ್ಮ್ ಇವಾಗ ಬರೀ ಐ ಬಂದಿರುತ್ತೆ, ನೀವೇನೋ ಮಾಡ್ತೀರಾ. ಇವಾಗ ರಜನಿಕಾಂತ್ ಅವರು ಹ್ಮ್ ಬರೀ ಸಿನಿಮಾದಲ್ಲೇ ಪಾಸಿಟಿವ್, ಓಕೆ. ಎಲ್ಲೋ ಒಂದ್ಸತಿ ಅವರು ಕೂಡ ಅವ್ರ ಪರ್ಸನಲ್ ಪ್ರಾಬ್ಲಮ್ ಜೆ ಅಂತ ಇರುತ್ತೆ. ಹ್ಮ್ ಇವಾಗ ಜೈರಾಜ್ ಆಗಿರ್ಬೋದು, ಹೌದು. ಆ ಕೆಲವೊಂದು ಹೆಸರು ಜೆ ಅಂತ ಎಲ್ಲೆಲ್ಲಿ ಬರುತ್ತೆ. ಹ್ಮ್ ಇವಾಗ ನೋಡಿ JC ನಗರ, ಹೌದು. ಅಲ್ಲೂ ಅಷ್ಟೇ, ಅಲ್ಲಿ ಎಲ್ಲವೂ ನಡೆಯುತ್ತೆ. ಹ್ಮ್ ಆಯ್ತಾ? ನಮಗೆ JC ನಗರ ಅಂತ ಅಂದಿದ ತಕ್ಷಣ JC ರೋಡ್ಗೆ ಹೋದ್ರೆ ಹ್ಮ್ ಅಲ್ಲೆಲ್ಲರೂ ಹೇಳ್ತಾರೆ, ಇದು ಏನೋ ಫಾಲ್ಟ್ ಮಾಡಿಬಿಡ್ತಾರೆ, ನಿಮಗೆ ಡೂಪ್ಲಿಕೇಟ್ ಹೌದು ಕೊಟ್ಬಿಡ್ತಾರೆ ಹೌದು. ಅಂತ ಹೇಳೋದು ಅತಿಥಿ. ಓಕೆ. ಅದೇ ರೀತಿ ರಾಜಾಜಿ ನಗರ ಆಗಿರ್ಬೋದು, ರಾಜರಾಜೇಶ್ವರಿ ನಗರ ಆಗಿರ್ಬೋದು, ಹ್ಮ್ ಆ, ಈ JC ರೋಡು ಅಂತ ನಾವೇನು ಹೇಳ್ತೀವಿ ಅದಾಗಿರ್ಬೋದು. ಈ ಒಂದು ಜೆ ಅನ್ನೋ ಅಕ್ಷರ ಹ್ಮ್ ಯಾರ್ಯಾರ ಹೆಸರಲ್ಲಿ ಪಾಸ್ ಆಗಿರುತ್ತೆ, ಎಲ್ಲೆಲ್ಲಿ ಜೆ ಅನ್ನೋ ಅಕ್ಷರ ಬಂದಿರುತ್ತೆ, ಅವ್ರಿಗೆ ಏನಾದರೂ ಒಂದು ಪರ್ಸ್ನಲ್ ಪ್ರಾಬ್ಲಮ್, ಹ್ಮ್ ಅಥವಾ ಅವರು JCಗೆ ಹೋಗಿ ಬಂದಿರ್ತಾರೆ. ಓಕೆ. ಇದೇ ರೀತಿ ಹ್ಮ್ ಅವರ ಲೈಫಲ್ಲಿ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಹ್ಮ್ ಬಟ್ ಐ ಅನ್ನೋ ಅಕ್ಷರ ಇದೆಯಲ್ಲ, ಹ್ಮ್ ಐ ಅನ್ನೋದು ನೋಡಿ ವಿಜಯ್, ಹ್ಮ್ ಇವಾಗ VI ಬಂದಿದೆ, ಅದ್ರಲ್ಲಿ ಜೇನು ಬಂದಿದೆ. ಹ್ಮ್ ಬಟ್ ಅವ್ರ ಜಾತಕ ನೋಡಿದಾಗ ಹ್ಮ್ ಅವರು ಯಾವತ್ತಾದ್ರೂ ಒಂದಿನ ಅವರು ಜೈಲ್ಗೆ ಹೋಗಿ ಬರ್ತಾರೆ. ಇವಾಗ ನೋಡಿ, ಅವರು ರಾಜಕೀಯಕ್ಕೆ ಬರಬೇಕಾದ್ರೆ ತುಂಬಾ ಇನ್ಸಿಡೆಂಟ್ಗಳಾಯ್ತು. ಹೌದು. ಆಮೇಲೆ ಅವ್ರದ್ದೊಂದು ಮೂವಿ ಬಿಡುಗಡೆ ಆಗಲಿಲ್ಲ. ಹೌದು. ಅದೆಲ್ಲನೂ ಪ್ರಾಬ್ಲಮ್ ಕೊಡ್ತು ಜನನಾಯಕ. ಅವ್ರಿಗೆ. ಹಾ, ಹ್ಮ್ ಹೌದು, ಪ್ರಾಬ್ಲಮ್ ಕೊಡ್ತು. ಹ್ಮ್ ಎಷ್ಟೋ ಜನ ಕಾಲ್ ತುಳಿತದಿಂದ, ಇದು ಸತ್ತೋದ್ರು. ಫಸ್ಟ್ ಟೈಮ್ ಅದು ಹ್ಮ್ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಅನೌನ್ಸ್ಮೆಂಟ್ ಮಾಡಿದಾಗ ಹ್ಮ್ ಕಾಲ್ ತುಳಿತದಲ್ಲಿ ಜನ ಸಾಯ್ತಾರೆ ಅಂದ್ರೆ ನೋಡಕ್ ಎಷ್ಟು ಜನ ಬಂದಿರ್ತಾರೆ, ಹೌದು. ಅದಕ್ಕೆ ಅಲ್ವಾ ಕಾಲ್ ತುಳಿತ ಬಂದಿರುತ್ತೆ. ಹೌದು. ಫ್ಯಾನ್ಸು ಹಾಗೆ ಇರ್ತಾರೆ. ಅದೇ ರೀತಿ ಮತ್ತೆ ನೋಡಿ RCB ಅಂತ ಹೌದು. ಹೇಳ್ದೆ, ನಮ್ಮ ಹ್ಮ್ RCB ತಂಡ ವಿನ್ ಆಯ್ತು ಹ್ಮ್ ಲಾಸ್ಟ್. ಅದನ್ನ ನೋಡಕ್ ಹೋಗಿ ಎಷ್ಟೋ ಜನ ಕಾಲ್ ಕಾಲ್ ತಳಿಸಿ ತುಳಿತದಲ್ಲಿ ಸಾವನ್ನಪ್ಪೋದು. ಸತ್ರು. ಅಂದ್ರೆ ಆ ಕ್ರೇಜು ಹಾಗೆ ಇರುತ್ತೆ. ಹೌದು. ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕೂಡ ನೆಗೆಟಿವ್ ಕೂಡ. ಆಗಿರುತ್ತೆ. ಈ ಹೌದು. ಆರ್ ಅನ್ನೋ ಅಕ್ಷರ, ಹ್ಮ್ ಜೆ ಅನ್ನೋ ಅಕ್ಷರ ಹ್ಮ್ ಎಲ್ಲೆಲ್ಲಿ ಬರುತ್ತೆ, ಹ್ಮ್ ಎಲ್ಲೆಲ್ಲಿ ರಿಪೀಟ್ ಆಗುತ್ತೆ ಹೆಸರಲ್ಲಿ, ಅವ್ರಿಗೆ ಏನಾದ್ರೂ ಒಂದು ಪರ್ಸನಲ್ ಪ್ರಾಬ್ಲಮ್ ಹ್ಮ್ ಅಥವಾ ತುಂಬಾ ದೊಡ್ಡ ದೊಡ್ಡ ಒಂದು ಅನಾಹುತಗಳನ್ನ ನೋಡಿರ್ತಾರೆ ಹ್ಮ್ ಅವರು. ಹ್ಮ್ ಹ್ಮ್ ಜೊತೆಗೆ ಐ ಅನ್ನೋ ಅಕ್ಷರ ಎಲ್ಲಿ ಎಂಡ್ ಆಗುತ್ತೆ, ಹ್ಮ್ ಅದೆಲ್ಲವೂ ತುಂಬಾ ಸಿಕ್ಕಾಪಟ್ಟೆ ಪಾಪ್ಯುಲರ್. ಇವಾಗ ನೋಡಿ, ತಿರುವಣ್ಣಾಮಲೈ ಹೌದು. ಫಸ್ಟ್ ಎಲ್ಲ ಅಷ್ಟೊಂದು ಇಲ್ಲ. ಹೌದು. ತಿರುವಣ್ಣಾಮಲೈಲಿ ಐ ಹ್ಮ್ ಎಂಡ್ ಆಗತ್ತೆ. ಹ್ಮ್ ತಿರುವಣ್ಣಾಮಲೈ ಅಂದ್ರೆ ಈಗ ಏನ್ ಫೇಮಸ್, ಹೌದು. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಆ ಏನು ಗಿರಿವಲಂ ಮಾಡ್ತಾರೆ, ಹ್ಮ್ ಈ ಪೌರ್ಣಮಿ ದಿನ ಕಾಲಿಡಕ್ ಜಾಗ ಇಲ್ಲ. ಗಿರಿವಲಂ ಕೇಳಿದ್ದೀರಾ ಹಾ ಅಲ್ವಾ? ಹಾ ಅದಕ್ಕೆ ಹೌದು. ಫೇಮಸ್ ಅಂತ. ಕರೆಕ್ಟ್. ತಿರುವಣ್ಣಾಮಲೈ ಅನ್ನೋ ಒಂದು ಊರು ತುಂಬಾ ಸುಪ್ರಸಿದ್ಧವಾಗಿದೆ. ಹೌದು. ಇದನ್ನ ಬೇರೆ ರಾಜ್ಯಗಳಲ್ಲಿ ಕೇಳಿದ್ರು ಹೇಳ್ತಾರೆ ತಿರುಪತಿ, ಹ್ಮ್ ತಿರುವಣ್ಣಾಮಲೈ. ಬೇರೆ ರಾಜ್ಯಗಳಲ್ಲಿ ಕೇಳಿದ್ರು ಫೇಮಸ್ ಹೌದು. ಆಗಿರೋಂತ ಒಂದು ಪ್ಲೇಸ್ ಆಗಿರುತ್ತೆ. ಅದೇ ರೀತಿ ಕಂಪನಿ ಹ್ಮ್ ಬಿಸ್ಲರಿ, ಹೌದು. ಬಿಸ್ಲರಿ ಹೌದು. ಅದರಲ್ಲಿ ಐ ಇದೆ. ಎಂಡ್ ಆಗಿದೆ. ಹೌದು. ನೀವು ಏನಕ್ಕಾದ್ರೂ ಹೋಗಿ ನೀರ್ ಕೊಡು ಅಂತ ಕೇಳಲ್ಲ, ಒಂದು ಬಿಸ್ಲರಿ ಬಾಟ್ಲು ಕೊಡಿ. ಹಾ ಅವ್ರು ಯಾವ ಕಂಪ್ನಿದ್ ಕೊಡ್ತಾರೋ ಅದು ಆಮೇಲೆ ಹ್ಮ್ ನಿಮ್ ಬಾಯಲ್ಲಿ ಬರೋದು ಏನ್ ಹೇಳಿ, ಫಸ್ಟ್ ಬಿಸ್ಲೇರಿ. ಬಿಸ್ಲರಿ ಹ್ಮ್ ಕೊಡಿ. ಹೀಗೆ ಈ ಅಲ್ಲ, ಈಗ ಕಂಪನಿಗಳು. IR ಅನ್ನೋದು ಕೂಡ ಇಬ್ರಲ್ಲೂ ಇದೆ. ಅದು ನೆಗೆಟಿವ್ ಪಾಸಿಟಿವ್ ಎರಡು ಬರುತ್ತೆ ಅಂತನಾ? ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯ, DK ಶಿವಕುಮಾರ್, ಅಲ್ಲೂ ಐ ಬರುತ್ತೆ, ಆರು ಬರುತ್ತೆ. DK ಶಿವಕುಮಾರ್ ಹ್ಮ್ VI ಬರುತ್ತೆ ನೋಡಿ, ಹ್ಮ್ ವಿ ಪಕ್ಕ ಐ ಹಾ ಬರುತ್ತೆ. ವಿ ಪಕ್ಕ ಐ ಬಂದಾಗ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಪಕ್ಕ ಆರು ಐ ಬರಂಗಿಲ್ಲ ಹಾ, ಅಂದ್ರೆ ಆರ್ ಬಂದ್ರೆ ಬಂದ್ರೆ ಪಾಸಿಟಿವ್. ಅಲ್ಲೆಲ್ಲೋ ಒಂದ್ ಕಡೆ ಜೆ ಪಾಸ್ ಆಗ್ಬಾರ್ದು. ಓಕೆ. ಹ್ಮ್ ಆಮೇಲೆ WAR ವಾರ್, ಹ್ಮ್ NO ಮನೋಹರ್, ಹ್ಮ್ NO
ಆರ್ ಬರುತ್ತೆ. ಈ ತರ ಅಕ್ಷರಗಳು ಬರಬಾರ್ದು. ಡಬಲ್ ಅಕ್ಷರ ಪಾಸಿಟಿವ್ ಅಕ್ಷರಗಳು ನೋಡಿ, ಡಬಲ್ ಎ AR ಈ ತರ ಅಕ್ಷರಗಳು ಪಕ್ಕ ಬಂದಾಗ ಹೆವಿ ಕ್ಲಿಕ್ ಆಗ್ತಾರೆ. ಮತ್ತೆ ನಂಬರ್ಸ್ ಅಷ್ಟೇ, ಯಾಕಂದ್ರೆ ಕೆಲವೊಂದು ಅಕ್ಷರಗಳು ಇವಾಗ ನಾನು ಹೇಳಿದ್ದೆ ಐ ಬಂದ್ರೆ ತುಂಬಾ ಒಳ್ಳೇದು, AR ಬಂದ್ರೆ ತುಂಬಾ ಒಳ್ಳೇದು. ಅದೇ ರೀತಿ ಇವಾಗ ನಮ್ಗೆ ಎಲ್ಲ ಗೊತ್ತಿಲ್ಲ, ಲಾಸ್ಟ್ ನಾನೇನು ಹೇಳಿದೆ, ಹೆಸರು ಹಾಗೆ ಇಡ್ತಾ ಇದ್ರು. ಇವಾಗೆಲ್ಲ ನ್ಯೂಮರಾಲಜಿ ಪ್ರಕಾರ ಹೆಸರು ಇಡ್ತಾರೆ, ಯಾಕಂದ್ರೆ ವೈಬ್ರೇಷನ್ ಬೇಕು ಅಂತ. ಬಟ್ ಸಕ್ಸಸ್ ಎಲ್ಲರಿಗೂ ಕೋಹ್ಲಿ ಯಾರಿಗ್ ಗೊತ್ತಿಲ್ಲ, ಧೋನಿ ಯಾರಿಗ್ ಗೊತ್ತಿಲ್ಲ, ಹಂಗೆ ಕರೆಯೋದು, ಧೋನಿ ಕೋಹ್ಲಿ ಅಂತಾನೆ ಕರೆಯೋದು. ಇವರೆಲ್ಲರೂ ತುಂಬಾ ಫಾಸ್ಟ್ ಇದ್ದಾರೆ ಅಲ್ವಾ. ಅದೇ ರೀತಿ ನೋಡಿ, ಈಗ ಏನಾಗತ್ತೆ, ಗೊತ್ತಿಲ್ದಿರನೇ ಹೆಸರಿಟ್ಟಿರ್ತಾರೆ, ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ತಾರೆ. ಜಯಲಕ್ಷ್ಮಿ ಆಗಿರ್ಬೋದು, ಲಕ್ಷ್ಮಿ, ಪಾರ್ವತಿ, ಈ ತರ. ಜಯಲಕ್ಷ್ಮಿ ಅಂತ ಬಂದಾಗ ಅವರ ಜಯಲಲಿತಾ ನೋಡಿ, ಅವರ ಹೆಸರಲ್ಲೂ ಕೂಡ ಜಯಲಲಿತಾ ಫೇಮಸ್. ಅವರು ಸತತವಾಗಿ ಒಂದು ಹೆಂಗಸು CM ಆಗ್ತಾನೇ ಇರ್ಬೇಕು, ಇಡೀ ತಮಿಳ್ನಾಡನ್ನ ಆಳಿದ್ದಾರೆ ಸತತವಾಗಿ ಅಂತಂದ್ರೆ ಅವ್ರ ಪವರ್ ಎಷ್ಟಿರ್ಬೇಕು ಅಲ್ವಾ. ಆದ್ರೆ ಜೆ ಬಂದಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಪಾಪ ಅವರು ಸಾಯ್ಬೇಕಾದ್ರೆ ಅವ್ರಿಗೆ ನಮ್ಮವರು ತಮ್ಮವರು ಅನ್ನೋದು ಯಾರು ಇರ್ಲಿ, ಹೇಳ್ಕೊಳಕ್ಕೂ ಇಲ್ಲ. ಡಿಪೆಂಡ್ಸ್ ಅಪಾನ್ ಬೇರೆಯವ್ರ ಮೇಲೆ ಡಿಪೆಂಡ್. ಬಟ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಅವರು ಕೂಡ ಜೈಲು ವಾಸವನ್ನ ನೋಡಿದ್ದಾರೆ, ತುಂಬಾ ದಿನ ಜೈಲು ವಾಸವನ್ನ ನೋಡಿದ್ದಾರೆ. ಇದೆಲ್ಲನೂ ಅವ್ರ ಲೈಫಲ್ಲಿ ಮಾಡಿಸುತ್ತೆ, ಈ ಜೆ ಅನ್ನೋ ಅಕ್ಷರ ಬಂದಾಗ ಮಾಡಿಸುತ್ತೆ. ಅದೇ ರೀತಿ ಕೆಲವೊಂದು ಪಾಸಿಟಿವ್ ನೇಮ್ಸ್ ಹೇಳಿದೆ ನೋಡಿ, ಗಾಂಧಿ, ಮೋದಿ, ಅದಾನಿ, ಅಂಬಾನಿ, ಇವರೆಲ್ಲ ದೊಡ್ಡ ಬಿಸ್ನೆಸ್ ಮನ್, ಇವ್ರನ್ನೆಲ್ಲ ಟಚ್ ಮಾಡೋಕ್ಕಾಗುತ್ತಾ? ಅಲ್ಲಿ ಐ ಪಾಸ್ ಆಗತ್ತೆ. ಅವರು ಫುಲ್ಲು. ಇವಾಗ ಗಾಲಿ ಜನಾರ್ದನ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ LI ಬರುತ್ತೆ. ಅದೇ ಜೆ ಅನ್ನೋದು ಕೂಡ ಬರುತ್ತೆ. ಅವ್ರಿಗೂ ಕೂಡ ತಪ್ಪಿದ್ದಲ್ಲ, ಕಷ್ಟ ತಪ್ಪಲಿಲ್ಲ ಅಲ್ವಾ. ಇವಾಗ ತಾಜ್ ಹೋಟೆಲ್ ಜೆ ಬರುತ್ತೆ ನೋಡಿ, ಜೆ ಎಂಡ್ ಆಗತ್ತೆ. ಅಲ್ಲಿ ಯಾವಾಗ್ಲೂ ತಾಜ್ ಹೋಟೆಲ್ ಒಂದ್ಸತಿ ಇದಾಗಿತ್ತು, ಗುಂಡಿಗೆ ಎಲ್ಲ ದಾಳಿ ಆ ತರದ್ದೆಲ್ಲ ನಡೆಯುತ್ತೆ. ಎಲ್ಲೋ ಒಂದ್ ಕಡೆ ಆ ಒನ್ ಟೈಮಲ್ಲಿ ಆ ಹೆಸರು ಕೆಡಿಸ್ಕೊಳ್ಳುತ್ತೆ. ಈ ತರದ್ದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ. ಜೊತೆಗೆ ನಮ್ಮಲ್ಲಿ ಹೆಸರು ಇಡ್ಸ್ಕೊಳ್ಬೇಕಾದ್ರೆ ಗೊತ್ತಿಲ್ದಿರನೋ ಗೊತ್ತಿದ್ದೋ ಒಂದೊಂದು ಹೆಸರು ಪಾಸಿಟಿವ್ ತಂದ್ಕೊಟ್ಟು ಅವ್ರನ್ನ ದೊಡ್ಡ ವ್ಯಕ್ತಿ ಮಾಡುತ್ತೆ. ರಾಜ್ಕುಮಾರ್ ಅವರಾಗಿರ್ಬೋದು, ರಾಜ್ಕುಮಾರ್ ನೋಡಿ, ಅವ್ರು ರಾಜ್ಕುಮಾರ್ ಅಂತ ಬಂದಾಗ ಅವ್ರ ಹೆಸರಲ್ಲೂ ಜೆ ಬರುತ್ತೆ. ಅವರು ಪಾಪ ತುಂಬಾ ಕಷ್ಟಗಳು ನೋಡಿದ್ದಾರೆ, ವೀರಪ್ಪನ್ ತಗೊಂಡೋಗಿದ್ದಾಗಿರ್ಬೋದು. ಮತ್ತೆ ಅವರು ಸತ್ತಾಗ ಈ ಅಭಿಮಾನಿಗಳು ಜಾಸ್ತಿಯಾಗಿ ಪಾಪ ಅವ್ರಿಗೆ ಏನ್ ಮಾಡ್ತಿದ್ದಾರೆ ಏನ್ ಮಾಡಿಲ್ಲ ಅಂತಾನೂ ಗೊತ್ತಿಲ್ಲ ಅಲ್ವಾ. ಅದರಿಂದ ತುಂಬಾ ಜನ, ಎಷ್ಟೋ ಜನ ಅವತ್ತು ಕಾಲ್ ತುಳಿತ ಆಗಿದೆ, ಎಲ್ಲ ಆಗಿದೆ. ಸೊ ಆ ಹೆಸರಲ್ಲಿ ವೈಬ್ರೇಷನ್ ಹಂಗೆ ಎಷ್ಟು ಫೇಮಸ್ ಆಗ್ತಾರ ಅಷ್ಟೇ ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಒಂದು ಕಷ್ಟವನ್ನ ನೋಡ್ಬೇಕಾಗತ್ತೆ ಅವರು. ಇದೇ ರೀತಿ CC ಪಕ್ಕದಲ್ಲಿ ಬರೋದು, ಡಬಲ್ ಅಕ್ಷರಗಳು ಪಕ್ಕದಲ್ಲಿ ಬರೋದು, ಡಬಲ್ O ಆಗಿರ್ಬೋದು. ಈ ಡಬಲ್ ಅಕ್ಷರಗಳು ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅದರಲ್ಲಿ ಅವ್ರ ಆ ಕಂಪನಿ ಆಗಿರ್ಬೋದು ಅಥವಾ ಹೆಸರಾಗಿರ್ಬೋದು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದು ಅಕ್ಷರ R ಅನ್ನೋ ಅಕ್ಷರ, J ಅನ್ನೋ ಅಕ್ಷರ, WAR ಅಂತ ಬರುತ್ತೆ, ಈ ತರ VAR ಅಂತ ಬರುತ್ತೆ, NO ಬರುತ್ತೆ. ಈ ತರ ಬಂದಾಗ ನೆಗೆಟಿವ್, ಪಾಸಿಟಿವ್ ಪ್ಲಸ್ ನೆಗೆಟಿವ್ ಅಂದ್ರೆ ತುಂಬಾ ಶೈನ್ ಆಗ್ತಾರೆ, ಆದ್ರೆ ಏನಾದ್ರೂ ಒಂದು ನೆಗೆಟಿವ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ತುಂಬಾ ಸಕ್ಸಸ್ ಆಗುವಂತ ಹೆಸರನ್ನ ಇಟ್ಕೊಡ್ತೀವಿ. ಕೆಲವೊಂದು ಅಕ್ಷರಗಳು ಹೆವಿ ಪಾಸಿಟಿವ್, ಮುಂದಕ್ಕೆ ಹೋಗ್ತಾನೆ ಇರ್ಬೇಕು ಅವರು, ಮತ್ತೆ ಕೆಳಗಡೆ ಬರಬಾರ್ದು. ಅವ್ರ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಒಂದ್ ಹೆಸರನ್ನ ಚೆಕ್ ಮಾಡಿ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಡ್ತೀವಿ, ಅದು ಅವರು ಪಾಸಿಟಿವ್ ಮಾಡ್ಕೋಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.